ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುಮೇರು ಕನ್ನಡ ಭಾಗ 2 6ನೇ ತರಗತಿಯ ಒಂದು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದ ಒಂದು ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರಿವಿಡಿ ವಿಷಯ: ವಾಕ್ಯಗಳು, ದ್ವಿರುಕ್ತಿಗಳು, ಜೋಡಿ ನುಡಿಗಳು, ಪ್ರಾಸಪದಗಳು, ಕಿರುಪರೀಕ್ಷೆ 1, ಲೇಖನ ಚಿಹ್ನೆಗಳು, ಪದ ಬಿಡಿಸಿ, ಚಿತ್ರಕಥೆ, ಸಂಭಾಷಣೆ, ಕಿರುಪರೀಕ್ಷೆ 2, ಪತ್ರಲೇಖನ, ದೇಶೀಯ ಅನ್ಯದೇಶೀಯ ಪದಗಳು, ತತ್ಸಮ ತದ್ಭವ, ಪ್ರಬಂಧ ರಚನೆ, ಕಿರುಪರೀಕ್ಷೆ 3, ಚುಕ್ಕಿಯಾಟ. ಹೆಚ್ಚಿನ ಜ್ಞಾನಕ್ಕಾಗಿ ಈ ಇಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ವಾಕ್ಯಗಳು: ಚಿತ್ರ ನೋಡಿ ನಾನು ಯಾರೆಂದು ಬರಿಬೇಕಾಗುತ್ತೆ. ಇದು ಜಿರಾಫೆ, ಗೇಂಡಾಮೃಗ, ಕಣ್ಣು, ನಾಲಿಗೆ, ಗಾಡಿ, ಕಲ್ಲಂಗಡಿ ಹಣ್ಣು, ಬೆಕ್ಕು, ಟಗರು, ವಿಮಾನ, ನಾಯಿ, ಗಿಳಿ, ಮನೆ, ಹೂಮಾಲೆ, ತೆಂಗಿನ ಮರ. ಚಿತ್ರಗಳನ್ನು ಗಮನಿಸಿ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ. ವ್ಯಕ್ತಿ ನಾಯಿಯನ್ನು ಕರೆದುಕೊಂಡು ರಸ್ತೆಯಲ್ಲಿ ನಡೆಯುತ್ತಿದ್ದಾನೆ. ಹಾಗೆ ಹುಡುಗ ಶಾಲೆಗೆ ಹೋಗುವಾಗ ತಾಯಿಗೆ ಟಾಟಾ ಅಂದರೆ ಬಾಯ್ ಹೇಳುತ್ತಿದ್ದಾನೆ. ಹಾಗೆ ಹೂವಡಗಿತ್ತಿ ಹೂವು ಮಾರುತ್ತಿದ್ದಾಳೆ. ಹಾಗೆ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ. ಹಾಗೆ ಚಿತ್ರವನ್ನು ನೋಡಿ ಸೂಕ್ತ ವಾಕ್ಯವನ್ನು ರಚಿಸಿ ಅಂತ ಹೇಳಿದ್ದಾರೆ. ಬಂಗಾರದ ಬಳೆ ಪಳಪಳ ಹೊಳೆಯುತ್ತಿದೆ. ಗಂಟೆಯ ಶಬ್ದ ಟನ್ ಟನ್ ಎಂದು ಶಬ್ದ ಮಾಡುತ್ತದೆ. ಬೆಕ್ಕು ಜೋರಾಗಿ ಜಿಗಿಯುತ್ತಿದೆ. ಶಂಖನಾದ ಕೇಳಲು ಸುಂದರವಾಗಿದೆ. ಬಾತುಕೋಳಿ ನೀರಿನಲ್ಲಿ ತೇಲುತ್ತಾ ಈಜುತ್ತಿದೆ. ಹಾಗೆ ಋಷಿಯು ತಪಸ್ಸು ಮಾಡುತ್ತಿದ್ದಾರೆ. ಹಾಗೆ ಮಾವಿನ ಹಣ್ಣಿನ ಗೊಂಚಲು ದೊಡ್ಡದಾಗಿದೆ. ಹಾಗೆ ಅಂಗಿಯು ಸುಂದರವಾಗಿದೆ. ಹಾಗೆ ಇಲ್ಲಿ ಚಿತ್ರವನ್ನು ನೋಡಿ ನಮಗೆ ಅನಿಸಿದ್ದನ್ನು ಬರಿಬೇಕಾಗುತ್ತೆ. ಇಲ್ಲಿ ಮೋಡ ಕರಗಿ ಮಳೆಯಾಗ್ತಾ ಇದೆ. ಹಾಗೆ ಮಳೆಗೆ ಹುಡುಗಿಯು ಛತ್ರಿಯನ್ನು ಹಿಡಿದುಕೊಂಡು ನಡೆದುಕೊಂಡು ಬರುತ್ತಿದ್ದಾಳೆ. ಹಾಗೆ ಜೋರಾದ ಮಳೆಯಿಂದ ಛತ್ರಿ ಗಾಳಿಗೆ ಹಾರಿ ಹೋಗುತ್ತಿದೆ. ಹಾಗೆ ಮಳೆಗೆ ಮರಗಳೆಲ್ಲ ಬೀಳುತ್ತಿದೆ. ಹಾಗೆ ಒತ್ತಕ್ಷರಗಳನ್ನು ಮಾತ್ರ ಬಿಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒತ್ತಕ್ಷರ ಬ ಪ್ಲಸ್ ಬ ಪ್ಲಸ್ ಹ. ಹಾಗೆ ಇಲ್ಲಿ ಭ ಆಗುತ್ತೆ. ಹಾಗೆ ನ ಪ್ಲಸ್ ಹ ನ. ಹಾಗೆ ಈ ರೀತಿಯಾಗಿ ಒತ್ತಕ್ಷರಗಳನ್ನು ಮಾತ್ರ ಬಿಡಿಸಿ ಬರಿಬೇಕು. ಹಾಗೆ ಇಲ್ಲಿ ಚಿತ್ರವನ್ನು ಗಮನಿಸಿ ವಾಕ್ಯವನ್ನು ರಚಿಸಬೇಕು. ಆಟೋ ರಿಕ್ಷಾದಲ್ಲಿ ಪ್ರಯಾಣ ಸುಂದರವಾಗಿರುತ್ತದೆ. ಹಾಗೆ ನವಿಲಿನ ನರ್ತನ ಸುಂದರವಾಗಿರುತ್ತದೆ. ಜೇನುಗೂಡಿನಿಂದ ಜೇನುತುಪ್ಪ ಸಿಗುತ್ತದೆ. ಈ ರೀತಿಯಾಗಿ ಸ್ವಂತ ವಾಕ್ಯಗಳನ್ನು ನಾನು ಮಾಡಿದ್ದೇನೆ. ನೀವು ನಿಮಗನಿಸಿದಂತಹ ಸ್ವಂತ ವಾಕ್ಯವನ್ನು ನೀವು ಮಾಡಬಹುದು. ಹಾಗೆ ಅಪೂರ್ಣವಾದ್ದನ್ನು ಪೂರ್ಣಗೊಳಿಸಿ ವಾಕ್ಯವನ್ನು ರಚಿಸಬೇಕಾಗುತ್ತೆ. ಹಾಗೆ ಒತ್ತಕ್ಷರ ಇರುವಂತಹ ಪದಗಳನ್ನು ಬಳಸಬೇಕು, ವಾಕ್ಯವನ್ನು ರಚಿಸಬೇಕು. ಹಾಗೆ ದುರುಕ್ತಿಗಳು: ಶರೀಫನು ನಗುತ್ತಾ ಮಾತನಾಡಿದನು. ಬೇಗ ಬೇಗ, ಬನ್ನಿ ಬನ್ನಿ, ಕೇಳಿ ಕೇಳಿ, ಚಿಕ್ಕ ಚಿಕ್ಕ, ಸಾಲು ಸಾಲು, ತಿಂದು ತಿಂದು, ದೊಡ್ಡ ದೊಡ್ಡ. ಈ ರೀತಿಯಾಗಿರುವಂತಹವುಗಳನ್ನು ದುರುಕ್ತಿ ಪದಗಳಂತ ನೋಡಬಹುದು. ಹಾಗೆ ಇಲ್ಲಿ ಕೊಟ್ಟಿರುವ ಪದಗಳಿಗೆ ಸ್ವಂತ ವಾಕ್ಯವನ್ನು ರಚಿಸಬೇಕಾಗುತ್ತೆ. ಹಾಗೆ ದುರುಕ್ತಿಗಳನ್ನು ಬರಿಬೇಕು. ಹಾಗೆ ಜೋಡು ನುಡಿಗಳು: ಅಕ್ಕಪಕ್ಕ, ಕಾಡು ಮೇಡು, ಅವಳಿ ಜವಳಿ, ನಾಡು ನುಡಿ, ಹೇಳು ಬೀಳು, ಹಣ್ಣು ಹಂಪಲು. ಈ ರೀತಿಯಾದಂತಹ ಜೋಡು ನುಡಿಗಳನ್ನು ಅಭ್ಯಾಸ ಮಾಡಬೇಕು. ಹಾಗೆ ಇಲ್ಲಿರುವಂತಹ ಪದಗಳಿಗೆ ವಾಕ್ಯಗಳನ್ನು ರಚಿಸಬೇಕಾಗುತ್ತೆ. ದವಸ ಧಾನ್ಯ: ರೈತನ ಮನೆಯಲ್ಲಿ ದವಸ ಧಾನ್ಯಗಳು ಯಾವಾಗಲೂ ಇರುತ್ತೆ. ಹಾಗೆ ಬೆಳೆಯುತ್ತಾನೆ. ಈ ರೀತಿಯಾಗಿ ಸ್ವಂತ ವಾಕ್ಯಗಳನ್ನು ಮಾಡಬಹುದು. ತಿಂಡಿ ತಿನಿಸು ತಿನ್ನಲು ಇಷ್ಟ. ಈ ರೀತಿಯಾಗಿ ಸ್ವಂತ ವಾಕ್ಯವನ್ನು ಮಾಡಬೇಕಾಗುತ್ತೆ.
ಹಾಗೆ ಜೋಡಿ ನುಡಿಗಳು ಇವುಗಳನ್ನು ಪೂರ್ಣಗೊಳಿಸಿ ದವಸ ಧಾನ್ಯ, ನಾಡು ನುಡಿ, ಗೊತ್ತು ಗುರಿ, ಹಾದಿ ಬೀದಿ ಈ ರೀತಿಯಾಗಿ ಹಾಗೆ ಜೋಡಿ ನುಡಿಗಳನ್ನು ಮಾತ್ರ ಆರಿಸಬೇಕು, ಅವುಗಳನ್ನು ಬರಿಬೇಕು. ಹಾಗೆ ಇಲ್ಲಿರುವಂತಹ ಪದಗಳಿಗೆ ಪ್ರಾಸಪದಗಳು ಇಷ್ಟ ಕಷ್ಟ, ಹಾಗೆ ಬಂದಿತು ತಂದಿತು, ಹಾರಿದಳು ಸೇರಿದಳು, ಮರ ಬರ ಈ ರೀತಿಯಾಗಿ ಪ್ರಾಸಪದಗಳನ್ನು ಅಭ್ಯಾಸ ಮಾಡಬೇಕು. ಚಿತ್ರವನ್ನ ಗಮನಿಸಿ ಅಲ್ಲಿರುವಂತಹ ಪದಗಳಿಗೆ ಬರೆಯುವಂತಹದ್ದು, ವಾಕ್ಯವನ್ನು ರಚನೆ ಮಾಡುವಂತಹದ್ದು. ಹಾಗೆ ಪ್ರಾಸಪದಗಳನ್ನು ಆರಿಸಿ ಬರಿಬೇಕಾಗುತ್ತೆ. ಹಾಗೆ ಪ್ರಾಸಪದಗಳನ್ನು ಬರಿಬೇಕು. ಹಬ್ಬ ದಿಬ್ಬ, ಕನಸು ನನಸು, ದುರುಕ್ತಿ ಪದಗಳನ್ನು ಬರೆಯಿರಿ. ಪದೇ ಪದೇ, ನಡೆ ನಡೆ, ಬನ್ನಿ ಬನ್ನಿ ಈ ರೀತಿಯಾದಂತಹ ದುರುಕ್ತಿ ಪದಗಳು. ಹಾಗೆ ಇಲ್ಲಿರುವಂತಹ ಪದಗಳಿಗೆ ಸ್ವಂತವಾಕ್ಯವನ್ನು ರಚಿಸಿದ್ದೇನೆ. ನೀವು ನಿಮಗನಿಸಿದಂತಹ ಸ್ವಂತವಾಕ್ಯವನ್ನು ರಚನೆ ಮಾಡಬಹುದು. ಹಾಗೆ ಇಲ್ಲಿ ಅಡಿಗೆರೆ ಹಾಕಿರುವಂತಹ ಪ್ರಾಸ ಪದಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಷ್ಟ ಕಷ್ಟ, ಬಂದಿತು ತಂದಿತು. ಹಾಗೆ ಇಲ್ಲಿರುವಂತಹ ಅಕ್ಷರ ವೃಂದದಲ್ಲಿ ಹಾಗೆ 10 ಜನ ವಚನಕಾರರನ್ನು ಗುರುತಿಸಬೇಕಾಗುತ್ತೆ. ಅಲ್ಲಮ್ಮ ಪ್ರಭುಗಳು, ಹಾಗೆ ಚೆನ್ನಮಲ್ಲಿಕಾರ್ಜುನ, ಬಸವಣ್ಣ, ಹಾಗೆ ಅಕ್ಕ ಮಹಾದೇವಿ, ಹಾಗೆ ಸರ್ವಜ್ಞ, ಹಾಗೆ ರಾಮಯ್ಯ ಈ ರೀತಿಯಾಗಿ ಬರೆಯುವಂತಹದ್ದು. ದುರುಕ್ತಿ ಪದಗಳು, ದುರುಕ್ತಿ ಪದಗಳಿಗೆ ವಾಕ್ಯಗಳನ್ನು ರಚನೆ ಮಾಡಿ ಬರೆದಿರುವಂತಹದ್ದು. ಲೇಖನ ಚಿಹ್ನೆಗಳು ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ, ಅರ್ಧ ವಿರಾಮ, ಅಧಿಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ವಿವರಣ ಚಿಹ್ನೆ, ವಾಕ್ಯ ವೈಶಿಷ್ಟ್ಯನ ಚಿಹ್ನೆ. ಅದೇ ರೀತಿಯಾಗಿ ಮೇಲಿನವುಗಳನ್ನು ಮತ್ತೊಮ್ಮೆ ಬರಿಬೇಕು ಚಿಹ್ನೆಗಳನ್ನು ಹೇಳ್ಕೊಳ್ತಾ. ಹಾಗೆ ಚಿಹ್ನೆಗಳಿಗೆ ಅನುಗುಣವಾಗಿ ವಾಕ್ಯವನ್ನು ರಚಿಸಬೇಕು ಹಾಗೂ ಹೊಂದಿಸಿ ಬರೆಯುವಂತಹದ್ದು. ಗದ್ಯ ಭಾಗವನ್ನ ಓದಿ ಸೂಕ್ತ ಚಿಹ್ನೆಯನ್ನ ಬರೆಯುವಂತಹದ್ದು. ಹಾಗೆ ಈ ಕೆಳಗಿನ ಲೇಖನ ಚಿಹ್ನೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಲೇಖನ ಚಿಹ್ನೆಗಳನ್ನ ಗುರುತಿಸಿದ್ದೇನೆ. ಪದ ಬಿಡಿಸಿ. ಮಳೆ ಪ್ಲಸ್ ಕಾಲ ಮಳೆಗಾಲ, ಗಿರಿ ಪ್ಲಸ್ ಈಶ ಗಿರೀಶ, ಹಿಮ ಪ್ಲಸ್ ಆಲಯ ಹಿಮಾಲಯ, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಈ ರೀತಿಯಾಗಿ ಹಾಗೆ ಕೂಡಿಸಿ ಸರಿಯಾದ ಪದಗಳನ್ನು ಬರಿಬೇಕಾಗುತ್ತೆ. ಹಾಗೆ ಬಿಡಿಸಿ ಬರೆಯುವಂತಹದ್ದು. ಹಾಗೆ ಕೂಡಿಸಿ ಸರಿಯಾದ ಪದವನ್ನು ಬರಿಬೇಕಾಗುತ್ತೆ. ರಾತ್ರಿ ಪ್ಲಸ್ ನಡು ರಾತ್ರಿ ಈ ರೀತಿಯಾಗಿ ಬರೆಯುವಂತಹದ್ದು. ನಡುರಾತ್ರಿ. ಆಮೇಲೆ ಗಿಡಗಳು, ಮರಗಳು, ಬಳ್ಳಿಗಳು, ಗಿಡ ಮರ ಬಳ್ಳಿಗಳು ಈ ರೀತಿಯಾಗಿ ಇರುವಂತಹ ಪದಗಳನ್ನು ಸಹ ಬಿಡಿಸಿ ಬರೀಬೇಕು. ಹಾಗೆ ಹಣೆಯಲ್ಲಿ ಕಣ್ಣುಗಳನ್ನು ಉಳ್ಳವನು ಮುಕ್ಕಣ್ಣ, ಚಕ್ರವನ್ನು ಹಿಡಿದವನು ಚಕ್ರಪಾಣಿ, ಗಂಗೆಯನ್ನು ತಲೆಯಲ್ಲಿ ಧರಿಸಿದವನು ಶಿವ, ಚಂದ್ರನಂತೆ ಮುಖವುಳ್ಳವನು ಚಂದ್ರಮುಖಿ ಈ ರೀತಿಯಾಗಿ ಇರುವಂತಹ ಪದಗಳು. ಹಾಗೆ ಕನ್ನಡ ಸಂಧಿಗಳನ್ನು ಹೆಸರುಗಳನ್ನು ಬರಿಬೇಕು. ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಸಂಸ್ಕೃತ ಸಂಧಿಗಳು, ಹಾಗೆ ಸಮಾಸಗಳು ಇವುಗಳನ್ನು ಉತ್ತರವನ್ನು ಬರಿಬೇಕು. ಹಾಗೆ ಚಿತ್ರಕಥೆ. ಕೆಳಗಿನ ಚಿತ್ರವನ್ನು ನೋಡಿ ಕಥೆಯನ್ನು ರಚಿಸಬೇಕಾಗುತ್ತೆ. ನವಿಲೂರು ಎನ್ನುವಂತಹ ಕಥೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು. ಚಿತ್ರವನ್ನು ಗಮನಿಸಿ ಅಲ್ಲಿ ಯಾವ ಶೈಲಿಯಲ್ಲಿ ವಾಕ್ಯವನ್ನು ಬರೀಬಹುದು ಅಂತ ಬರಿಬೇಕು. ಹಾಗೆ ಸಂಭಾಷಣೆ.
ಕಿರುಪರೀಕ್ಷೆ 2 ವಿಗ್ರಹ ವಾಕ್ಯ. ಹಗಲು ಪ್ಲಸ್ ಕನಸು, ಹಗಲು ಗನಸು, ಈ ರೀತಿಯಾಗಿ ವಿಗ್ರಹ ವಾಕ್ಯಗಳನ್ನು ಬಿಡಿಸಿ ಬರಿಬೇಕಾಗುತ್ತೆ. ಹಾಗೆ ಸಮಾಸಗಳನ್ನು ಹೆಸರಿಸುವಂತಹದ್ದು. ಕೈ ಪ್ಲಸ್ ತೊಳೆ, ಕೈ ತೊಳೆ, ಇದು ಒಂದು ಕ್ರಿಯಾ ಸಮಾಸ. ಈ ರೀತಿಯಾಗಿ ಹಾಗೆ ಗ್ರಾಂಥಿಕ ರೂಪ ಪದಗಳು, ಹಾಗೆ ಜೋಡಿಸಿ ಪದಗಳನ್ನು ಬರೆಯುವಂತಹದ್ದು ಸರಿಯಾಗಿ. ಪತ್ರಲೇಖನ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿಯವರಿಗೆ ಮನವಿ ಪತ್ರವನ್ನು ಬರೆಯುವಂತಹದ್ದು. ಹಾಗೆ ನಮ್ಮ ಶಾಲೆಯಲ್ಲಿ ಕೈಗೊಂಡ 1 ದಿನದ ಹೊರಸಂಚಾರದ ಅನುಭವಗಳ ಬಗ್ಗೆ ಸ್ನೇಹಿತನಿಗೆ ಬರೆದಿರುವಂತಹ ಪತ್ರ. ಹಾಗೆ ದೇಶೀಯ ಪದಗಳು, ಅನ್ಯದೇಶೀಯ ಪದಗಳು, ಇವುಗಳನ್ನು ವಿಂಗಡಿಸಿ ಗುರುತಿಸಿಕೊಂಡು ಬರೀಬೇಕಾಗುತ್ತೆ. ಕನ್ನಡ ಪದ, ಸಂಸ್ಕೃತ ಪದ, ಇಂಗ್ಲಿಷ್ ಪದ, ಪೋರ್ಚುಗೀಸ್ ಪದ, ಹಾಗೆ ಅನ್ಯದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ. ತತ್ಸಮ ತದ್ಭವ, ಕಾವ್ಯ, ಕಬ್ಬ, ಹಾಗೆ ಆರ್ಯ, ಅಜ್ಜ, ನಿತ್ಯ, ನಿಶ್ಚ, ಪಕ್ಷಿ, ಹಕ್ಕಿ, ಪದ್ಮ, ಪದುಮ, ಈ ರೀತಿಯಾಗಿ ಅಟವಿ, ಹಡವಿ, ಮುಖ, ಮುಗ, ಈ ರೀತಿಯಾಗಿರುವಂತಹ ಭಕ್ತಿ, ಭಕುತಿ, ತತ್ಸಮ ತದ್ಭವ. ಈ ಒಂದು ವಿಷಯದಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಾಗೆ ಹೊಂದಿಸಿ ಬರೆಯಿರಿ ತತ್ಸಮ ತದ್ಭವ ಪದಗಳನ್ನು. ಹಾಗೆ ತತ್ಸಮ ಪದಗಳನ್ನು ಮಾತ್ರ ಆರಿಸಿ ಬರಿಬೇಕು ಅಂತ. ಹಾಗೆ ಇಲ್ಲಿ ತತ್ಸಮ ಮತ್ತು ತದ್ಭವ ಪದಗಳನ್ನು ಬಳಸಿ 6 ವಾಕ್ಯಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಹಾಗೆ ಗೆರೆ ಎಳೆದ ಪದಗಳಿಗೆ ಮಾತ್ರ ತದ್ಭವ ರೂಪಗಳನ್ನು ಬರೆಯಿರಿ. ಕಾವ್ಯ, ಕಬ್ಬ, ವೀಣೆ, ಬೀಣ, ವಿಜ್ಞಾನ, ಭಿನ್ನಾಣ, ನಿತ್ಯ, ನಿಶ್ಚ, ಶಾಲ, ಶಾಲಾ, ಪಗೆ, ಹಗೆ, ಅಕ್ಷರ, ಅಕ್ಕರ, ಮೃದು, ಮಿದು, ಇವರಿಬ್ಬರ, ಇಬ್ಬರ, ಮುಖ, ಮೊಗ, ಈ ರೀತಿಯಾಗಿರುವಂತಹ ತತ್ಸಮ ತದ್ಭವಗಳು. ಹಾಗೆ ಪ್ರಬಂಧ ರಚನೆ. ಪ್ರಬಂಧ ರಚನೆಯಲ್ಲಿ ಸ್ವಚ್ಛ ಭಾರತ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪೀಠಿಕೆ. ಸ್ವಚ್ಛ ಭಾರತ ಎಂದರೆ ಭಾರತವನ್ನು ಸ್ವಚ್ಛಗೊಳಿಸುವುದು ಎಂದರ್ಥವಲ್ಲ. ಸ್ವಚ್ಛ ಭಾರತ ಅಭಿಯಾನ ಅಂತಂದರೆ ಸ್ವಚ್ಛತೆಯನ್ನು ಕಾಪಾಡುವಂತಹದ್ದು ಎಂದರ್ಥ. ವಿವರಣೆ. ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲೇ ಇತ್ತು. ಈ ಅಭಿಯಾನ ಅಧಿಕೃತವಾಗಿ ಅಕ್ಟೋಬರ್ 2, 2014ರಲ್ಲಿ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಘಾಟ್ನಲ್ಲಿ ರಸ್ತೆಯನ್ನು ಗುಡಿಸುವುದರ ಮೂಲಕ ಪ್ರಾರಂಭಿಸಿದರು. ಈ ರೀತಿಯಾಗಿ ಪೀಠಿಕೆ, ವಿವರಣೆ, ಉಪಸಂಹಾರ ಒಂದು ಪ್ರಬಂಧಕ್ಕೆ ಇತ್ತು ಅಂತಂದರೆ, ಹಾಗೆ ಕೆಲವೊಂದು ಪ್ರಬಂಧಗಳಿಗೆ ಕಾರಣ, ಹಾಗೆ ಅದು ಯಾವ ರೀತಿಯಾಗಿ ಪರಿಹಾರವನ್ನು ಹೊಂದುತ್ತೆ, ಪರಿಣಾಮವನ್ನು ಹೊಂದುತ್ತೆ, ಅದರಿಂದ ದುಷ್ಪರಿಣಾಮಗಳು, ಅದರಿಂದ ಲಾಭಗಳು, ಈ ರೀತಿಯಾಗಿ ಅದಕ್ಕೆ ನಾವು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದಬೇಕು ಆ ವಿಷಯಕ್ಕೆ, ಅದನ್ನೆಲ್ಲ ಸಹ ಬರೀಬಹುದು. ನಾಡ ಹಬ್ಬ ದಸರಾ ಈ ಒಂದು ವಿಷಯದಲ್ಲಿಯೂ ಕೂಡ ಹಾಗೆ ದಸರಾ ಹಬ್ಬ ಭಾರತೀಯರ ಸಂಸ್ಕೃತಿಯ ಒಂದು ಪ್ರಮುಖ ಹಬ್ಬವಾಗಿದೆ. ಇದನ್ನು ನಾಡ ಹಬ್ಬ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಇದನ್ನ ಎಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂತಂದರೆ ಮೈಸೂರಿನಲ್ಲಿ ವೈಭವೀಕೃತವಾಗಿ. ಹಾಗೆ ಯಾವ ರೀತಿಯಾಗಿ ಆಚರಣೆ ಮಾಡಲಾಗುತ್ತೆ, ಹಾಗೆ ಹಬ್ಬಗಳ ಒಂದು ವಿಶೇಷತೆ ಏನು, ಹಾಗೆ ಹಬ್ಬದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ, ಹಾಗೆ ಹಬ್ಬದಿಂದ ನಮಗೆ ಏನು ಉಪಯೋಗ, ಹಾಗೆ ಈ ಹಬ್ಬದಿಂದ ನಮಗೆ ಏನು ಲಾಭ ಇಲ್ಲ, ಈ ರೀತಿಯಾಗಿ ಎಲ್ಲವನ್ನು ಕೂಡ ಬರೆದಾಗ ಅದೊಂದು ಪ್ರಬಂಧ ಆಗುತ್ತೆ. ಅದಕ್ಕೊಂದು ಉಪಸಂಹಾರ. ಹಾಗೆ ಹಬ್ಬಗಳನ್ನು ಆಚರಿಸೋದು ನಮ್ಮ ದೇಶದ ಪ್ರಗತಿಗೆ ಒಂದು ನಾಂದಿಯನ್ನು, ಹಾಗೆ ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು. ಈ ರೀತಿಯಾಗಿ ನಾವು ಉಪಸಂಹಾರವನ್ನು ಕೊಡಬೇಕು ಪ್ರತಿಯೊಂದು ವಿಷಯಕ್ಕೂ ಪ್ರಬಂಧ ಬರೆಯುವಾಗ. ಹಾಗೆ ಆರೋಗ್ಯಕ್ಕಾಗಿ ಯೋಗ ಈ ಒಂದು ವಿಷಯದಲ್ಲಿಯೂ ಕೂಡ ಬಹಳಷ್ಟು ಅಂಶವನ್ನು ಬರೀಬಹುದು.
ಹಾಗೆ ನನ್ನ ಶಾಲಾ ತೋಟ ಈ ವಿಷಯದ ಬಗ್ಗೆನೂ ಕೂಡ ಬಹಳಷ್ಟು ವಿಷಯವನ್ನ ಬರೀಬಹುದು. ಹಾಗೆ ಚಿತ್ರವನ್ನ ನೋಡಬೇಕು, ಕವಿತೆಯನ್ನ ರಚನೆ ಮಾಡಬೇಕು. ಮಂಗಣ್ಣ ಮಂಗಣ್ಣ ಟೋಪಿಯನ್ನು ಕೊಡೋಣ, ಮಂಗಣ್ಣ ಮಂಗಣ್ಣ ಟೋಪಿಯನ್ನು ತಲೆಯ ಮೇಲೆ ಹಾಕಣ್ಣ, ಕೆಳಗೆ ಬೀಸಿ ಹಾಕಣ್ಣ, ಟೋಪಿಯನ್ನು ಪಕ್ಕನೆ ತೆಗೆದು ಓಡಣ್ಣ. ಈ ರೀತಿಯಾಗಿ ಬರಿಬಹುದು. ನೀವು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಬರಿಬಹುದು. ಹಾಗೆ ಗಾದೆಯನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರಿಬೇಕು. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ. ಈ ರೀತಿಯಾಗಿ ಅಕ್ಷರಗಳನ್ನು ಸರಿಯಾಗಿ ಪದಗಳನ್ನು ಜೋಡಿಸಿ ಕಾಲಾನುಕ್ರಮಕ್ಕೆ ವಾಕ್ಯವನ್ನು ಪರಿಪೂರ್ಣಗೊಳಿಸಬೇಕು. ಹಾಗೆ ದೇಶೀಯ ಅನ್ಯದೇಶೀಯ ಪದಗಳನ್ನು ವಿಂಗಡಿಸಿ ಬರಿಬೇಕಾಗುತ್ತೆ. ಹಾಗೆ ಬೀದಿ ದೀಪಗಳ ದುರಸ್ತಿಗಳನ್ನು ಕುರಿತು ಗ್ರಾಮ ಪಂಚಾಯತಿಗೆ ಒಂದು ಮನವಿ ಪತ್ರವನ್ನು ಬರೆಯುವಂತಹದ್ದು. ವಾಕ್ಯಕುಚದಲ್ಲಿರುವಂತಹ ಅನ್ಯದೇಶೀಯ ಪದಗಳನ್ನು ವಿಂಗಡಿಸಿ ಬರಿಬೇಕು. ಹಾಗೆ ತತ್ಸಮ ತದ್ಭವ ಪದಗಳನ್ನು ಬಳಸಿ 4 ವಾಕ್ಯಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಹಾಗೆ ಚುಕ್ಕಿಯಾಟ, ಈ ಒಂದು ಚುಕ್ಕಿಯಾಟದಿಂದ ಜಿಂಕೆ ಚಿತ್ರ, ಮೊಲ ಚಿತ್ರ ಆಗುತ್ತೆ. ಕಥೆಯ ಒಂದು ಶೀರ್ಷಿಕೆಯಲ್ಲಿ 2 ಮೊಲದ ನ್ಯಾಯ ಜಿಂಕೆಗೆ. ಈ ಒಂದು ದಿನ ಮೊಲಗಳು ಜಿಂಕೆ ಹತ್ತಿರ ಬಂದು, ನನಗೆ ನಿನ್ನ ರೀತಿ ಜಿಗಿಯಬೇಕು ಎಂದು 2 ಮೊಲಗಳು ಕೇಳಿದಾಗ ಜಿಂಕೆ ಇವು ಕೂಡ ಜಿಗಿಯುತ್ತಿದ್ದರೆ ಸಾಕು ಎಂದು ಹೇಳಿತು. ಮೊಲಗಳಿಗೆ ನಾವು ಇನ್ನೂ ಜೋರಾಗಿ ಜಿಗಿಯಬೇಕು ಎಂದು ಹೇಳಿದವು. ಜಿಂಕೆ ಅತಿ ಆಸೆ ಗತಿಗೇಡು ಎಂದು ಹೇಳಿತು. ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಎಂದು ಹೇಳಿತು. ಈ ರೀತಿಯಾಗಿ ಕಥೆಯನ್ನು ಪರಿಪೂರ್ಣಗೊಳಿಸಬೇಕು. ಹಾಗೆ ಇಲ್ಲಿರುವಂತಹ ಸಂಖ್ಯೆಗಳನ್ನು ಸರಿಯಾಗಿ ಜೋಡಿಸ್ತಾ ಹೋದರೆ ಈ ರೀತಿಯಾದಂತಹ ಚಿತ್ರ ಆಗುತ್ತೆ. ಇದು ನಕ್ಷತ್ರ ಮೀನು. ಸಮುದ್ರದ ಆಳದಲ್ಲಿ ನಕ್ಷತ್ರ ಮೀನು, ಏಡಿ, ಚಿಪ್ಪು ಮೀನುಗಳು ಇವೆ. ಹಾಗೆ ಬಂಗಾರದ ಪೆಟ್ಟಿಗೆ ಇದೆ. ಅಂದರೆ ಮನುಷ್ಯನು ಈ ಸುಂದರವಾದ ಸ್ಥಳಗಳನ್ನು ಅನ್ವೇಷಣೆ ಮಾಡಿದ್ದಾನೆ. ನಕ್ಷತ್ರ ಮೀನು ತುಂಬಾ ಅಪಾಯಕಾರಿ ಮೀನು. ಇದು ತನ್ನ ಬಾಲಗಳಿಂದ ಹಿಡಿದರೆ ಬಿಡುವ ಪ್ರಶ್ನೆ ಇಲ್ಲ. ಹಾಗೆ ಮೀನುಗಳು ತನ್ನ ಮರಿಗಳನ್ನು ಆಡಿಸುತ್ತಿದೆ. ಈ ರೀತಿಯಾದಂತಹ ಚಿತ್ರದಲ್ಲಿ ನಾವು ನೋಡಬಹುದು. ಹಾಗೆ ಇಲ್ಲಿರುವಂತಹ ಕತೆಗೆ ಅನುಗುಣವಾಗಿ ಬರಿಬೇಕು. ಕೋತಿಯು ಮರದಲ್ಲಿ ಕುಳಿತಿತ್ತು. ಅದು ಯುವಕರು ಬಲೆಯನ್ನು ತರುವುದನ್ನು ನೋಡಿ ಅದನ್ನು ಕದ್ದು ತರಲು ಹೋಯಿತು. ಆದರೆ ಅದು ಮೀನು ಹಿಡಿಯುವಾಗ ನದಿಗೆ ಬಿದ್ದಿತು. ಆಗ ಯುವಕರು ಬಂದು ಕಾಪಾಡಿದರು. ಹೆಚ್ಚಿನ ಜ್ಞಾನಕ್ಕಾಗಿ ಇರುವಂತಹ ಪದಗಳ ಅರ್ಥಗಳು ಅಂದರೆ ಇಲ್ಲಿರುವಂತಹದ್ದು ನುಡಿಗಟ್ಟು, ಪದಪುಂಜಗಳ ಅರ್ಥವನ್ನು ನೋಡಿದ್ವಿ. ಈಗ ನಿಘಂಟುವಿನಲ್ಲಿ ಇವುಗಳ ಒಂದು ಸಮಾನಾರ್ಥಕ ಪದಗಳನ್ನು ನೋಡಬಹುದು. ಹಾಗೆ ಇಲ್ಲಿರುವಂತಹ ನುಡಿಗಟ್ಟು ಪದಗಳು